ಗೈಸ್ ನಮಗೆ OP54 ಅಪ್ಡೇಟ್ ಆದಮೇಲೆ ನಾವು ಇನ್ಮೇಲೆ ಫ್ಯಾಕ್ಟ್ರಿನ ಈ ರೀತಿನೇ ನೋಡ್ಬೋದು. ಕಾರಣ ನಮಗೆ 9th ಆನಿವರ್ಸರಿ ಬರ್ತಾ ಇದೆ. ಹಾಗೆಯೇ ನಮಗೆ ಹೊಸದಾಗಿ 9th ಆನಿವರ್ಸರಿ ಸ್ಪೆಷಲ್ ಆಗಿ ಬಂಡಲ್ಸ್ಗಳನ್ನ ತಗೋ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಗೇಮಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡ್ತಾ ಇದ್ದಾರೆ. ಅದೆಲ್ಲದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋರ್ ಗೇಮರ್. ಗೈಸ್ ಎಲ್ಲರೂ ಸಹ ಆರೋಗ್ಯವಾಗಿ ಸೌಖ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ಇರಲಿ ಹಂಗಂತ ದೇವರ ಹತ್ರನ ಸಮೇತ ನಾನು ಬಯಸ್ತೀನಿ. ಹಾಗೇನೆ ನಿನ್ನೆ ವಿಡಿಯೋದಲ್ಲಿ OP54 ಅಪ್ಡೇಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನ ಹೇಳಿದ್ದೆ. ಆ ವಿಡಿಯೋನ ಸುಮಾರು ಜನ ನೋಡಿರ್ತೀರಾ. ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಕ್ಲಿಕ್ ಮಾಡಿ ನೋಡಿ. ಅಲ್ಲೂ ಸಮೇತ ಏನೇನು ಗೇಮಲ್ಲಿ ಚೇಂಜಸ್ ಮಾಡಿದ್ರಂಗ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತೀನಿ. ಸೊ ಹಾಗೇನೆ ಈ ವಿಡಿಯೋ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇರ್ತೀರಾ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಾಗಂದ್ರೆ ಬೆಲ್ ಐಕಾನ್ ಸಮೇತ ಟಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತೆ. ಸೊ ಜಾಸ್ತಿ ಮಾತಾಡ್ತಾನೆ ಇವತ್ತಿನ ಅಪ್ಡೇಟ್ಸ್ ನ ಫಾಸ್ಟ್ ಆಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ 9th ಆನಿವರ್ಸರಿ ಸ್ಪೆಷಲ್ ಆಗಿ ತಗೋಬರೋ ಫ್ರೀ ರಿವಾರ್ಡ್ಸ್ ಬಗ್ಗೆ ನೋಡೋಣ. ಗೈಸ್ ನಮಗೆ ಒಂದು ಕಾರ್ ಸ್ಕಿನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಮತ್ತೆ ಒಂದು ಪ್ಯಾನ್ ಸ್ಕಿನ್, ಮತ್ತೆ ಪ್ಯಾರಾಶೂಟ್, ಗ್ರೆನೇಡ್, ಮತ್ತೆ ಒಂದು ಪ್ಯಾರಾಫಲ್ ಗನ್ ಸ್ಕಿನ್ ಒಂದು ಕೊಡ್ತಾ ಇದ್ದಾರೆ, ಮತ್ತೆ ಬ್ಯಾಕ್ ಪ್ಯಾಕ್ ಒಂದು ಕೊಡ್ತಾ ಇದ್ದಾರೆ, ಮತ್ತೆ ಅದೊಂದು ಬಂಡಲ್ ನ ಒಂದು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಓಕೆನಾ, ಒಂದು ಮೇಲ್ ಬಂಡಲ್ ನ ಒಂದು ಫ್ರೀ ಆಗಿ ಕೊಡ್ತಾರೆ. ಮತ್ತೆ ಎಲ್ಲ ಆನಿವರ್ಸರಿ ಕೊಡೋ ಒಂದು ಮ್ಯಾಜಿಕ್ ಕ್ಯೂಬ್ ನ ಒಂದು ಫ್ರೀ ಆಗಿ ಕೊಡ್ತಾರೆ. ಮತ್ತೆ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಲ್ಲಿ ಏನಾದ್ರು ಬಂಡಲ್ಸ್ ನ ಅಪ್ಡೇಟ್ ಮಾಡ್ತಾರ ಅಂತ ನೀವು ಕೇಳಬಹುದು. ಅದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ. ಸಿಕ್ತಂಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಗೈಸ್ ನಮಗೆ 24th ಜೂನ್ ಅವತ್ತೇ ನಮಗೆ ಪ್ಯಾಚ್ ಅಪ್ಡೇಟ್ ಇದೆ ಅಲ್ವಾ, ಅವತ್ತಿನ ದಿನನೇ ನಮಗೆ ಆನಿವರ್ಸರಿ ಸ್ಪೆಷಲ್ ಆಗಿ ತಗೋಬರೋ ಈ ಮೈನ್ ಬಂಡಲ್ ಅವತ್ತೇ ತಗೋ ಬರ್ತಾ ಇದಾರೆ. ಯಾವ್ದ್ರಲ್ಲಿ ತಗೋ ಬರ್ತಿದ್ರೆ ರಿಂಗ್ ಇವೆಂಟ್ ಅಲ್ಲಿ ತಗೋ ಬರ್ತಿದ್ರೆ ಗೈಸ್. ಓಕೆನಾ, ರಿಂಗ್ ಇವೆಂಟ್ ಅಲ್ಲಿ ಈ ಬಂಡಲ್ ನ ನೀವು ನೋಡಬಹುದು. ಈ ಬಂಡಲ್ ನೋಡಕ್ಕೆ ಇದಕ್ಕಿಂತ ಮುಂಚೆ ತಗೋ ಬಂದಿರೋ ಎಲ್ಲ ಬಂಡಲ್ ಕಂಪೇರ್ ಮಾಡಿದ್ರೆ ಅದ್ರಂಗೇನೆ ಇದೆ. ಅಂದ್ರೆ ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋ ತರ ಏನಿಲ್ಲ. ಓಕೆನಾ, ನೀವು ಸ್ಕ್ರೀನ್ ಅಲ್ಲಿ ಸಮೇತ ನೋಡಬಹುದು. ಇದ್ರ ಜೊತೆ ಒಂದು ಫೀಮೇಲ್ ಬಂಡಲ್ ಸಮೇತ ತಗೋ ಬರ್ತಾ ಇದ್ದಾರೆ. ಇದು ಓಕೆ, ಸುಮಾರಾಗಿನೇ ಇದೆ ಗೈಸ್. ಓಕೆನಾ, ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ಆನಿವರ್ಸರಿ ಫುಲ್ ನಮಗೆ ಕ್ರಿಸ್ಟಲ್ ಫ್ಲೇವರ್ ಅಲ್ಲಿ ತಗೋ ಬರ್ತಾ ಇದ್ದಾರೆ. ಅಂದ್ರೆ ಬಂಡಲ್ಸ್ ಆಗಲಿ ಮತ್ತೆ ಐಟಮ್ಸ್ ಆಗಲಿ ಎಲ್ಲನೂ ಸಮೇತ ಈ ತರ ಆರೆಂಜ್ ಕಲರ್ ಕ್ರಿಸ್ಟಲ್ ಟೈಪ್ ಅಲ್ಲಿ ತಗೋ ಬರ್ತಾ ಇದ್ದಾರೆ. ಇವೆರಡು ಮೈನ್ ಬಂಡಲ್ಸ್ ಆಗಿ ನಮಗೆ ರಿಂಗ್ ಇವೆಂಟ್ ಅಲ್ಲಿ ತಗೋ ಬರ್ತಾ ಇದ್ದಾರೆ. ಓಕೆನಾ, ಮತ್ತೆ ಜೂನ್ 25th ಗೆ ನಮಗೆ ಗ್ರೂಪ್ ಟ್ರಾವೆಲ್ ಅಮೌಂಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಅಮೌಂಟ್ ನ ತಗೋ ಬರ್ತಾ ಇದ್ದಾರೆ. ಅಂದ್ರೆ ಆನಿವರ್ಸರಿ ಪೆರೇಡ್ ಅಂತ ಹೇಳ್ಬಿಟ್ಟು ಈ ಅಮೌಂಟ್ ನ ತಗೋ ಬರ್ತಿದ್ದಾರೆ. ಇದು ಒಂದು ಡಿಯೋ ಅಮೌಂಟ್ ಅಂತ ಅನ್ಕೊಳ್ತೀನಿ. ಹೌದು ಗೈಸ್, ಡಿಯೋ ಅಮೌಂಟ್ ಇದು. ಈ ಅಮೌಂಟ್ ನ ಇಬ್ರಲ್ಲಿ ಮಾತ್ರ ಹಾಕಕ್ಕಾಗೋದು. ಇದು ಸ್ಕ್ವಾಡ್ ಅಮೌಂಟ್ ಅಲ್ಲ, ಅಂದ್ರೆ ಡಿಯೋ ಅಮೌಂಟ್. ಓಕೆ ಗೈಸ್, ಮತ್ತೆ ನಮ್ಗೆ ಇನ್ನೊಂದೇನಪ್ಪಾ ಅಂದ್ರೆ ನಾವು ಕ್ಲಾಶ್ ಸ್ಕ್ವಾಡ್ ಅಲ್ಲಿ ಈ ತರ ಗನ್ಗಳಾಗ್ಲಿ ವೆಸ್ಟ್ ಆಗ್ಲಿ ನಾವು ಈ ರೀತಿ ಬೈಕ್ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ತಿದ್ದು. ಆದ್ರೆ ಇನ್ಮೇಲೆ ನಮ್ಗೆ ಅಪ್ಡೇಟ್ ಆದ್ಮೇಲೆ ಅಂದ್ರೆ ಡಬಲ್ ಟ್ಯಾಪ್ ಮಾಡೋದ್ರ ಮುಖಾಂತರ ನಾವು ಪರ್ಚೇಸ್ ಮಾಡ್ಕೋಬಹುದು. ಅಂದ್ರೆ ಯಾವ್ದಾದ್ರು ಗನ್ ಬೇಕು ಅಂದ್ರೆ ಅದ್ರ ಮೇಲೆ ಒಂದು 2 ಸರಿ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ಅದನ್ನ ನಾವು ಆಟೋಮೆಟಿಕ್ ಆಗಿ ನಾವು ಪರ್ಚೇಸ್ ಮಾಡ್ಕೋಬಹುದು. ಇದೊಂದು ತಿಳ್ಕೊಳ್ಳಿ. ಮತ್ತೆ ನಾವು ಇನ್ಮೇಲೆ ಗೇಮ್ ಅಲ್ಲಿ ಈ ರೀತಿ ಸ್ಟಿಕ್ಕರ್ ಗಳನ್ನ ನಾವು ಗೇಮ್ ಅಲ್ಲಿ ಮೆನ್ಷನ್ ಮಾಡಬಹುದು. ಅಂದ್ರೆ ಹೇಗಪ್ಪ ಅಂದ್ರೆ ನಾವು ಈ ತರ ಸ್ಟಿಕ್ಕರ್ ಹಾಕೋದ್ರ ಮುಖಾಂತರ ಆಪೋಸಿಟ್ ಅಲ್ಲಿ ಇರೋ ಎನಿಮಿಗೆ ನಾವು ಯಾವ ರೀತಿ ಮೆಂಟಾಲಿಟಿ ಇದೀವಿ ಅಂತ ತಿಳಿಸೋಕೋಸ್ಕರ ಈ ರೀತಿ ಸ್ಟಿಕ್ಕರ್ ಹಾಕಿ ತೋರಿಸಬಹುದು. ಇದೊಂಥರ ಚೆನ್ನಾಗಿದೆ ಗೈಸ್. ಬಂದ್ಮೇಲೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಗೇಮ್ ಅಲ್ಲಿ ಈ ತರ ಒಂದು ಕುದುರೆ ಇದೆ ಅಲ್ವಾ, ಆ ಕುದುರೆಗೆ ಇನ್ಮೇಲೆ ಮೀಶಾ ಸ್ಕಿಲ್ ಸಮೇತ ಅವೈಲಬಲ್ ಆಗುತ್ತೆ. ಅಂದ್ರೆ ಇನ್ಮೇಲೆ ನಾವು ಕಾರ್ಗಳು ಓಡಿಸ್ಬೇಕಾದ್ರೆ ಮಾತ್ರ ಈ ಮೀಶಾ ಸ್ಕಿಲ್ ಸ್ವಲ್ಪ ಆಕ್ಟಿವ್ ಆಗಿರ್ತಿತ್ತು. ಆದ್ರೆ ಇನ್ಮೇಲೆ ಕುದುರೆ ನಾವು ಓಡಿಸ್ಕೊಂಡು ಹೋಗ್ಬೇಕಾದ್ರೂ ಸಮೇತ ಈ ಮೀಶಾ ಸ್ಕಿಲ್ ಆಕ್ಟಿವ್ ಆಗಿರುತ್ತೆ. ಮತ್ತೆ ನಾವು ಹ್ಯಾಮರ್ ಮಾಡ್ತೀವಲ್ವಾ, ಆ ಹ್ಯಾಮರ್ ಪ್ರೈಸ್ ನ ಅಂದ್ರೆ 400 ಇತ್ತು, ಇವಾಗ ನಮಗೆ 500 ಆಗಿ ಇನ್ಕ್ರೀಸ್ ಮಾಡ್ತಾ ಇದಾರೆ. ಇದನ್ನ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ಇಂಟ್ರೆಸ್ಟ್ ಆಗಿ ನೋಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ. ಏನಪ್ಪಾ ಅಂದ್ರೆ ಈ ವಿಡಿಯೋ ಲೈಕ್ ಮಾಡದೆ ಸುಮಾರು ಜನ ನೋಡ್ತಿರ್ಬೋದು. ಸೊ ಇವಾಗಲೇ ಲೈಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ನಿಯರ್ ಅಲ್ಲಿ ಇದೀವಿ. ಸೊ ಬಿಗ್ಗೆಸ್ಟ್ ಗಿವ್ ಅವೇ ಒಂದಿದೆ 10K ಆದ್ಮೇಲೆ. ಸೊ ಅದಕ್ಕೋಸ್ಕರ ಚಾನಲ್ ನ ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸ್ವಲ್ಪ ಓಕೆ ನೋಟ್ ಮಾಡ್ಬಿಡಿ ಗೈಸ್. ನಮಗೆ FF ಕಾಯಿನ್ಸ್ ಈ ರೀತಿನೇ ಕಲೆಕ್ಟ್ ಮಾಡ್ಕೋಬಹುದು. ಕಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನಾವು ಏನಾದ್ರು ಈ ಆನಿವರ್ಸರಿ ಕ್ವೆಸ್ಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಮತ್ತೆನೂ ಸಮೇತ ರಿಯಾಕ್ಟಿವೇಟ್ ಆಗುತ್ತೆ FF ಕಾಯಿನ್ಸ್. ಮತ್ತೆ ನಾವು ಹೋಗ್ಬಿಟ್ಟು ನಾವು ಕ್ಲೈಮ್ ಮಾಡ್ಕೋಬಹುದು. ವೆಂಡಿಂಗ್ ಮಿಷನ್ ಅಲ್ಲೂ ಸಮೇತ ಅಂದ್ರೆ ಎಲ್ಲ ಐಟಮ್ ಸಮೇತ ಫ್ರೀ ಆಗಿನೇ ತಗೋಬಹುದು ಈ ಆನಿವರ್ಸರಿ ಕ್ವೆಸ್ಟ್ ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ನಮಗೆ ನೀರೋ ಕ್ಯಾರೆಕ್ಟರ್ ಗೆ ಪವರ್ ನ ಕಮ್ಮಿ ಮಾಡಿದ್ರೆ, ಸಿಕ್ಕಾಪಟ್ಟೆ ಕಮ್ಮಿ ಮಾಡಿದ್ರಂಗ ಅಂತಾನೆ ಹೇಳ್ಬೇಕು. ಅಂದ್ರೆ ಈ ರೀತಿ ನಾವು ಅದೊಂಥರ ಬಾಂಬ್ ತರ ಒಂದು ಡಾಗ್ ತರ ಹೋಗುತ್ತೆ ನೋಡಿ, ಆ ಡಾಗ್ ಹೋಗ್ಬಿಟ್ಟು ಎನಿಮಿಗೆ 5 ಡ್ಯಾಮೇಜ್ ಕೊಡ್ತಿದ್ದೆ ಇದಕ್ಕಿಂತ ಮುಂಚೆ. ಆದ್ರೆ ಇನ್ಮೇಲೆ ನಮಗೆ 3 ಡ್ಯಾಮೇಜ್ ಮಾತ್ರ ಕೊಡುತ್ತೆ. ಇದೊಂಥರ ದೊಡ್ಡ ಹೊಡೆತಾಂಗ ಅಂತಾನೆ ಹೇಳ್ಬೇಕು ನೀರೋ ಕ್ಯಾರೆಕ್ಟರ್ಗೆ. ಇದ್ರ ಜೊತೆಗೆ ಮಾರೋ ಕ್ಯಾರೆಕ್ಟರ್ಗೂ ಸಮೇತ ಅಂದ್ರೆ ಡ್ಯಾಮೇಜ್ ಡ್ಯೂರೇಷನ್ ಇದೆ ನೋಡಿ, ಅದನ್ನ ಕಮ್ಮಿ ಮಾಡಿದ್ರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ವಾಸ್ಕರ್ ಕ್ಯಾರೆಕ್ಟರ್ಗೆ ಸ್ಕಿಲ್ ಅಂದ್ರೆ ಕೂಲ್ ಡೌನ್ ಸೆಕೆಂಡ್ಸ್ ನ ಜಾಸ್ತಿ ಮಾಡಿದರೆ, ಮತ್ತೆ ನಿಕಿಟಾ ಕ್ಯಾರೆಕ್ಟರ್ಗೆ ಅಂದ್ರೆ ರೀಲೋಡ್ ಸ್ಪೀಡ್ ನ ಸ್ವಲ್ಪ ಕಮ್ಮಿ ಮಾಡಿದರೆ. ಓಕೆನಾ, ಇದಿಷ್ಟು ನಮಗೆ ಕ್ಯಾರೆಕ್ಟರ್ ಸ್ಕಿಲ್ ಚೇಂಜಸ್ ಸ್ವಲ್ಪ ಕಮ್ಮಿ ಮಾಡೋರೆ ಗೈಸ್. ನಮಗೆ 9th ಆನಿವರ್ಸರಿ ಸ್ಪೆಷಲ್ ಆಗಿ ಸ್ಕ್ವಾಡ್ ಡೈವಿಂಗ್ ಅನಿಮೇಷನ್ ನ ತಗೋಬರ್ತಿದ್ದಾರೆ ಹೊಸದಾಗಿ. ಅಂದ್ರೆ ಈ ರೀತಿನೇ ಇರುತ್ತೆ ಸ್ಕ್ವಾಡ್ ಡೈವಿಂಗ್ ಅನಿಮೇಷನ್. ಅಂದ್ರೆ ನಾವು ಫ್ಲೈಟ್ ಅಲ್ಲಿ ಬರ್ತಿರ್ಬೇಕಾದ್ರೆ ಮಿಕ್ದವರೆಲ್ಲ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ನಾವು ನಮ್ಮ ಸ್ಕ್ವಾಡ್ ಮಾತ್ರ ಈ ರೀತಿ ಆಟ ಆಡ್ಕೊಂಡು ಆ ಕಡೆ ನೆಗ್ದು ಆಡ್ಕೊಂಡು ಬರ್ಬೋದು. ಇದೊಂಥರ ಚೆನ್ನಾಗಿದೆ ಗೈಸ್.
ಡೈವಿಂಗ್ ಮಾಡ್ಬೇಕಾದ್ರೆ ಒಟ್ಟಿಗೆ ಈ ರೀತಿ ಸರ್ಕಲ್ ಟೇಬಲ್ ಡೈವಿಂಗ್ ಮಾಡ್ಬೋದು. ಇದೊಂಥರ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಗೈಸ್, ನಮಗೆ ಆ್ಯನಿವರ್ಸರಿ ಈವೆಂಟ್ ಮುಗಿದ ಮೇಲೆ ನಮಗೆ ಹೊಸ ಕೊಲಾಬ್ರೇಷನ್ ಒಂದು ತಗೊಬರ್ತಿದ್ದಾರೆ. ಯಾವುದಪ್ಪ ಅಂದರೆ ಬ್ಲೂ ಲಾಕ್ ಚಾಪ್ಟರ್ 2 ಕೊಲಾಬ್ರೇಷನ್ ಅಂತ ತಗೊಬರ್ತಿದ್ದಾರೆ. ಈ ಕೊಲಾಬ್ರೇಷನ್ ಸಿಕ್ಕಾಪಟ್ಟೆ ಅನಿಮೇಷನ್ ಬಂಡಲ್ಸ್ನ ತಗೊಬರ್ತಿದ್ದಾರೆ. ಅಂದರೆ ಈ ಅನಿಮಿ ನಾನು ನೋಡಿಲ್ಲ, ನೀವು ನೋಡಿದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಅನಿಮಿ ಕೊಲಾಬ್ರೇಷನ್ಗೆ ಸಂಬಂಧಪಟ್ಟಂಗೆ ತುಂಬ ಬಂಡಲ್ಸ್ ಮತ್ತು ರಿವಾರ್ಡ್ಸ್ಗಳನ್ನೆಲ್ಲ ತಗೊಬರ್ತಿದ್ದಾರೆ. ಅದೆಲ್ಲದ್ರ ಬಗ್ಗೆ ನಿಮಗೆ ನಾಳೆ ವಿಡಿಯೋದಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂತಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಓಕೆನಾ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಸಮೇತ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಸಮೇತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಸಮೇತ ನಾನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಅನಿಸಿಕೆಗಳೇನಾದ್ರು ಅಲ್ಲೂ ಸಮೇತ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.